ಇದೇನು ಎಲೆಕ್ಟ್ರಿಕ್ ಸೊಸೈಟಿ ಸುಮಾರಾಗಿದೆಲ್ಲ ರಾಜ್ಯ ತುಂಬ ಸುಮಾರಾಗಿ ಬ್ಯಾಲೆನ್ಸ್ ಇದೆ. MIದು ಇದೆ, ಮೇಜರ್ ಇರಿಗೇಷನ್ ಅವ್ರದ್ದು ಇದೆ. ಅದು ಸರ್ಕಾರ ವಿರುದ್ಧ ಅವರೇ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಅದ್ರಾಗೇನು ತುಂಬಬೇಕಂತೇನಿಲ್ಲ. ಎಲ್ಲಿದ್ದು ಕಟ್ ಮಾಡ್ಯಾರ? ಐಬಿದ್ರ ಕಚೇರಿ ನೀರಾವರಿ ನಿಗಮ ಆಫೀಸ್ ಮತ್ತು ಕಚೇರಿ ಎಲ್ಲ ಡ್ಯೂ ಇರಬೇಕು, ಓವರ್ ಡ್ಯೂ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತು ಅವ್ರು ತುಂಬಬೇಕ್ರಿ, ಅವ್ರ ಡ್ಯೂಟಿ ಅದ. 1,90,00,000 ರೂಪಾಯಿ ಬಹುಶಃ ಅದು ಇದ್ರೆ LICದು ಹಿಡ್ಕೊಂಡು ಇರ್ಬೇಕ್ರಿ, ಅದು ಅಷ್ಟು ದೊಡ್ಡದು ಅಮೌಂಟ್. ಅಲ್ಲೊಂದು ರುಸ್ತಂಪುರ ಲಿಫ್ಟ್ ಇದೆಲ್ಲ ಎಲ್ಲ ಸೇರೇ ಇರಬೇಕು. ಸರ್, ಮೊದಲು ಬೆಳಗಾವಿಯಲ್ಲಿ ವಾಟರ್ ಬೋರ್ಡ್ನಿಂದ ನೀರು ಸಪ್ಲೈ ಮಾಡ್ತಿದ್ರು. LNTಯಿಂದ ಮಾಡ್ತಾ ಇದ್ದಾರೆ ಸರ್. LNTವರೆಗೆ ಮೊದಲಿಂದನೂ ಕಂಪ್ಲೇಂಟ್ಸ್ ಇತ್ತು. ರೋಡ್ ಹಾಕ್ತಾರ, ಇದು ಮಾಡೋದಿಲ್ಲ, ಎಲ್ಲ ಊರು ತುಂಬೆಲ್ಲ ರೋಡ್, ಸಿಟಿ ತುಂಬೆಲ್ಲ ರೋಡ್ ಹಾಕಿರ್ತಿದ್ದಾರೆ ಸರ್. ಇದು ಭಾಳ ಸಮಸ್ಯೆ ಆಗಿರ್ತದೆ. ನೀರು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಈ ಕಂಪ್ಲೇಂಟ್ಸ್ ಇದ್ದರೂ ಕೂಡ ನಡು ದಂಡ ಕೂಡ ಹಾಕಿದ್ರು ಅವ್ರಿಗೆ. ರೆಸ್ಪಾನ್ಸ್ ಇಲ್ಲ, ಅದು ಗೌರ್ಮೆಂಟ್ ನಿರ್ಧಾರ ಮಾಡಿದೆ. ಇಲ್ಲಿ ಅಷ್ಟೇ ಅಲ್ಲ, ಇಡೀ ಮಹಾನಗರ ಪಾಲಿಕೆಗಳನ್ನು ಎಲ್ಲ ಖಾಸಗಿಯವರು ಕೊಟ್ಟಿದ್ದಾರೆ. ಇಲ್ಲಿ ಅಷ್ಟೇ ಅಲ್ಲ, ಮಾಡ್ತಾಯಿದ್ದಾರೆ. ಏನು ಮಾಡಲಿಕ್ಕೆ ಆಗೋಲ್ಲ. ಇದು ನಮ್ಮ ನಿರ್ಧಾರ ಅಲ್ಲ, ಅಥವಾ ಇಲ್ಲಿ ಸ್ಥಳೀಯವಾಗಿ ನಿರ್ಧಾರ ಅಲ್ಲ. ವ್ಯವಸ್ಥೆಯಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ ಮಾಡಿದ್ದಾರೆ. ನಾವು ಕೂಡ ಸುಮಾರು ಮೀಟಿಂಗ್ ಮಾಡಿವಿ. ಶಾಸಕರಂತೆ ಪದೇ ಮಾಡ್ತಾರೆ. DC ಅವ್ರು ಮಾಡಿದ್ದಾರೆ. ಇನ್ನೂ ಮುಗಿಸ್ಲಿಕ್ಕೆ ಅವರು ರೆಡಿ ಇಲ್ಲ. ಕಾರ್ಪೊರೇಷನ್ ಕಾಂಟ್ರಾಕ್ಟರ್ ಕೊಟ್ಟಿದ್ದೇವೆ. ಈ ಜನನ ಹೇಳ್ತಾ ಇದ್ದಾರೆ ಸರ್, ಮೊದಲು ವಾಟರ್ ಬೋರ್ಡ್ ಇದ್ದಾಗ ಚೆನ್ನಾಗಿತ್ತು. ಇಲ್ಲ, ವಾಟರ್ ಬೋರ್ಡ್ ಇದ್ದಾಗ ನೀವು ಹೇಳೋದು 20 ವರ್ಷದಿಂದ ಜನಸಂಖ್ಯೆ ಕಡಿಮೆ ಇತ್ತು, ಸಣ್ಣ ಏರಿಯಾ ಇತ್ತು, ಸಪ್ಲೈ ಮಾಡ್ತಿರೋ. ಈಗ ಅದ ಸಿಸ್ಟಮ್ನಾಗ ಈಗ 2 ಪಟ್ಟು ನಾವು ನೀರು ಸಪ್ಲೈ ಮಾಡಿದ್ರೆ ಅದು ತೊಂದರೆ ಆಗಿದೆ. ಇನ್ನು ಪ್ಯಾರಲಲ್ ಆಗಿ ಮತ್ತೊಂದು ಸಪ್ರೇಟಾಗಿ ಬರಬೇಕು. LNT ಅವ್ರು ಯಾರು ಮತ್ತೆ ಕಾರ್ಪೊರೇಷನ್ ಕಮಿಷನರ್ ಮಾತ್ರ ಮೊದಲು ಮಾಡಬೇಕು, ಕಮ್ಯುನಿಕೇಶನ್ ಮಾಡ್ಕೊಂಡು ಪೈಪ್ಲೈನ್ ಮಾಡಬೇಕು, ಆನಂತರ ರೋಡ್ ಮಾಡಬೇಕು. ಒಂದು ಕಡೆ ಅಲ್ಲ ಸರ್, ಇಡೀ ಸಿಟಿ ತುಂಬ ಆಗಿದೆ. ಎಲ್ಲ ಕಡೆ ಸಮಸ್ಯೆ ಆಗಿದ್ರೆ ಅದು ಯಾರು ಕೇಳೋಲ್ಲ, ಅವ್ರಿಗೆ ಮಾಡ್ತಾರೆ. ಆಮ್ಯಾಗ ರಿಪೇರಿ ಹಾಡುಗು ನಿರಂತರವಾಗಿ ನಡೀತಾನೆ ಇದೆ. ಅದು ಎಲ್ಲರೂ ಈಗ ರಾಜು ಅವರು ಹೇಳ್ಬೇಕಾದ್ರೆ ಹೋಗ್ರಿ ಕಮಿಟಿ. ಈಗ ಕಾರ್ಪೊರೇಷನ್ ಅವರು ರಿಪೇರ್ ಮಾಡಿ ಅವ್ರಿಗೆ ಮೇಲೆ ಬಿಲ್ ರೇಸ್ ಮಾಡ್ತಾ ಇದ್ದಾರೆ. ಕಾರ್ಪೊರೇಷನ್ ಅವ್ರು ಸಬ್ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಮೀಟಿಂಗ್ ಆಯಿತು ಕಾರ್ಪೊರೇಷನ್ದಲ್ಲಿ, ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಡಿಗ್ ಮಾಡ್ಯಾರಲ್ಲಿ ಕಾರ್ಪೊರೇಷನ್ ಕಾಂಟ್ರಾಕ್ಟರ್ಸ್ ಮಾಡಿ ಅವ್ರು ಡಿಡಕ್ಟ್ ಅವ್ರ ಮೇಲೆ ಮಾಡ್ತಾ ಇದ್ದೀವಿ. ಬಂದಿರಲಿಲ್ಲ. ಆಲ್ಮೋಸ್ಟ್ ಟೆಂಡರ್ ಮಾಡ್ತಾರೆ ಈ ವಾರನಾಗೆ. DC ಆಫೀಸ್ ಅಂತ ಟೆಂಡರ್ ಆಗಿದ್ದಾರೆ. ಇದು ಈ ವಾರನಾಗ ಟೆಂಡರ್ ಮಾಡ್ತಾರೆ. ಸೊ ನಾವು 2ನೇ ಹಂತದ ಕೂಡ ದುಡ್ಡು ಕೊಟ್ಟಿದ್ದೀವಿ ಈಗಲ್ಲ. ಅಂದರೆ ಈ ವರ್ಷ ಬಜೆಟ್ನಲ್ಲಿ 2ನೇದು ಕೂಡ ಕಂಟಿನ್ಯೂಷನ್ ಮಾಡ್ತೀವಿ. ನೋಡ್ಬೇಕು ಅದನ್ನೇನು ಅವರು ಕನ್ಸರ್ನ್ ಇದ್ದಾರೆ, ಅದಕ್ಕೆ ಅಧ್ಯಕ್ಷರಿದ್ದಾರೆ, ಪ್ರಾಧಿಕಾರ ಅಧ್ಯಕ್ಷರಿದ್ದಾರೆ. ಅವರು ಡಿಸಿಷನ್ ತೊಗೋಬೇಕಿರೋದು ನಮ್ಮ ಭವನದ ಒಂದು ಟೆಂಡರ್ ಮಾಡ್ತೀವಿ. ಆಗಿರ್ಬೇಕು. ಅದು ನೋಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ. ಈ ವಾರನಾಗ ಮಾಡ್ತಾರೆ. ಇದನ್ನು ನಮ್ಮ ಫ್ಲೈಓವರ್ ಈ ವಾರ ಮಾಡ್ತಾರೆ. ಅದ್ರ ಜೊತೆ ಅದು ಮಾಡಿಸ್ತೀವಿ. ಏನು ಮಾಡೋರು ಅಲ್ಲಿ ಏನು ಮಾಡಿದ್ರೆ ಅದು ಏನು ಇಂಪ್ಲಿಮೆಂಟ್ ಆಗೋಲ್ಲ. ಅದು ಏನು ಮಾಡೋರು? ಮೀಟಿಂಗಿನ ಸರಿಯಾಗಿ ಆಗ್ತಾ ಇದೆ ಅಲ್ಲ, ಮೀಟಿಂಗಿನ ಸರಿಯಾಗಿ ಆಗ್ತಾ ಇದೆ. 1.5 ತಿಂಗಳಾಯ್ತು ಈ ಜನರಲ್ ಬಾಡಿ ಮೀಟಿಂಗ್ ಆಗಬೇಕು. ಅವ್ರು ಮಾಡಬೇಕಲ್ಲ, ಅದು ಅವ್ರ ಜವಾಬ್ದಾರಿ ಮಾಡಬೇಕು. ಅಲ್ಲ, ಕನ್ನಡ ಮರಾಠಿ ಇಶ್ಯೂ ಹೆದರಿ ಮಾಡ್ತಾ ಇಲ್ವಾ? ಆ್ಯಕ್ಚುಲಿ ಗೊತ್ತಿಲ್ಲ. ಈಗ ಅವನ್ನ ಯಾವುದ್ರೆ ಇಲ್ಲ, ಯಾರು ಕಂಟ್ರೋಲ್ ಮಾಡೋ ಪ್ರಶ್ನೆ ಇಲ್ಲ. ಅವ್ರ ಜವಾಬ್ದಾರಿ ಅವ್ರು ಸರಿ ಮಾಡಿದ್ರೆ ಸಾಕಲ್ಲ. ಯಾರು ಅವ್ರು ಮಾಡೋದು ಇವ್ರು ಮಾಡೋದು ಪ್ರಶ್ನೆ ಇಲ್ಲ. ಅದನ್ನೇನು ನಾವೇನು ಮಾಡೋಕ್ಕಲ್ಲಪ್ಪ. ಬೆಳಗಾವಿ ಜನತೆ ನಿರ್ಧಾರ ಮಾಡಬೇಕು ಅಷ್ಟೇ, ನಾವೇನು ಮಾಡೋದು. ಸರಿ, ಕನ್ನಡ ಮರಾಠಿ ಇಶ್ಯೂ ಹೆದರಿ